ನೀವು ಆಗ ಮಾತಾಡ್ತಾ ಒಂದು ಪದವನ್ನ ಬಳಸಿದ್ರಿ, ಅರಿವಿನ ಮೆದುಳು ಅನ್ನುವಂಥದ್ದು. ಮನುಷ್ಯ ಮೆದುಳು ಮತ್ತು ಪ್ರಾಣಿ ಮೆದುಳು ಅಂತೆಲ್ಲ ಇದೆ, ಈ ಬಗ್ಗೆ ವಿವರಣೆಯನ್ನ ಕೊಡ್ಬೋದಾ? ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋಂಥ ವಿಚಾರ. ಈಗ ಮೆದುಳು ಅಂತ ಅಂದಿದ ತಕ್ಷಣ ನಾವು ಸುಮ್ಮನೆ ಒಂದು ಮೆದುಳು, ನಮ್ಮ ಒಂದು ಸ್ಕಲ್ ಇದೆಯಲ್ಲ, ಅದರಲ್ಲಿ ತಲೆಬುರುಡೆ ಅದರೊಳಗಡೆ ಇರೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಮೆದುಳಲ್ಲಿ, ಮನುಷ್ಯ ಮೆದುಳಲ್ಲಿ 3 ಭಾಗಗಳನ್ನು ನಾವು ಅದನ್ನು ಡಿವೈಡ್ ಮಾಡ್ಬೋದು. ಅದು ಬ್ರೈನ್ ಸ್ಟೆಮ್ ಅಂತೀವಿ, ಹಿಂಭಾಗದ ಮೆದುಳದು. ಅದರ ಕೆಲಸ ಏನು ಅಂತ ಅಂದರೆ, ನನ್ನ ಉಸಿರಾಟ, ನನ್ನ ಹೃದಯ ಬಡಿತ ಮತ್ತು ನನ್ನ ದೈನಂದಿನ ಕ್ರಿಯೆಗಳೇನಿದೆ, ಡೈಜೆಷನ್ ಆಗಿರ್ಬೋದು, ಬೇರೆ ಬೇರೆ ಥರದ ಎಲ್ಲದನ್ನು ಮಾಡುವಂತಹದ್ದು ಅದು ಹಿಂಭಾಗದ ಮೆದುಳು. ಅದರ ಮೇಲ್ಭಾಗದಲ್ಲಿ ಲಿಂಬಿಕ್ ಬ್ರೈನ್ ಅಂತ ಇದೆ, ಅದನ್ನು ನಾವು ಪ್ರಾಣಿ ಮೆದುಳು ಅಂತ ಕರೀಬಹುದು. ಕಾರಣ ಏನು ಅಂತಂದರೆ, ಈ ಮೆದುಳಿನ ವಿಕಾಸ ಅಂತಲೇ ನಾವು ನೋಡೋದಾದರೆ, ನಾವು ಆದಿಮಾನವ ಅಂತ ನಾವು ನಮ್ಮ ಮೂಲವನ್ನು ನಾವು ಹುಡುಕ್ತಾ ಹೋದರೆ, ನಾವು ಹುಟ್ಟಿರೋದು ಮನುಷ್ಯ ಅಥವಾ ಹೋಮೋಸೆಪಿಯನ್ ಅಂತ ನಮ್ಮನ್ನು ಕರಿತೀವಲ್ಲ, ನಾವು ಉಗಮ ಆಗಿದ್ದು ಗ್ರೇಟ್ ಏಪ್ಸ್ ಅಂತ. ಗ್ರೇಟ್ ಏಪ್ ಅಂದರೆ 3 ಗ್ರೇಟ್ ಏಪ್ಗಳಿದೆ, ಚಿಂಪ್ಯಾನ್ಸಿ, ಒರಾಂಗುಟಾನು, ಗೋರಿಲ್ಲಾ ಅಂತ. ಅದರಲ್ಲಿ ನಾವು ಚಿಂಪ್ಯಾನ್ಸಿ ನಮ್ಮ ಮೂಲ ಪುರುಷ ಅಂತಲೇ ಅನ್ಬೋದು. ಅದರಲ್ಲಿ ಒಂದು ಬ್ರ್ಯಾಂಚ್ ಬಂತು, ಅದರಲ್ಲಿ ಆಸ್ಟ್ರಲೋಪಿಥೆಕಸ್ ಗಾರಿ, ಆಮೇಲೆ ಆಸ್ಟ್ರಲೋಪಿಥೆಕಸ್ ಬೇರೆ ಬೇರೆ ಮಾನವನಾಗಿ ಜಾವಾ ಮ್ಯಾನು, ಪೆಕ್ಕಿಂಗ್ ಮ್ಯಾನು ಅಂತೆಲ್ಲ ಆಯಿತು, ಹೋಮೋ ಹ್ಯಾಬಿಲಸ್ಸು, ಹೋಮೋ ಎರೆಕ್ಟಸ್ಸು, ಈ ಥರ ಬಹಳಷ್ಟು ಇದೆ ಮಧ್ಯದಲ್ಲಿ, ನಾನು ಸುಮ್ಮನೆ ಒಂದೊಂದನ್ನು ಹೇಳ್ತಾ ಇದ್ದೀನಿ. ಕೊನೆಗೆ ಹೋಮೋ ಸೆಪಿಯನ್ ಅಂತ ಆಯಿತು. ಇವಾಗ ಈ ವಿಕಾಸದ ಹಂತದಲ್ಲಿ ಏನಾಯಿತು, ನಾವು ಮೀನು, ಅದರಿಂದ ನಂತರ ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ನಂತರ ಮ್ಯಾಮಲ್ಸ್, ಸಸ್ತನಿಗಳಾಗಿದ್ದವು. ಮೆದುಳು ಬೆಳವಣಿಗೆ ಆಗಬೇಕಾದ್ರೆ ಪ್ರಾಣಿ ಮೆದುಳು ಇದೆಯಲ್ಲ, ಅದರ ಮೇಲ್ಭಾಗದಲ್ಲಿ ಕಾರ್ಟೆಕ್ಸು ಡೆವಲಪ್ ಆಗಿ ನಿಯೋ ಕಾರ್ಟೆಕ್ಸ್, ಈಗ ಮನುಷ್ಯನಲ್ಲೇ ಏನಿದೆ ಅದು ನಿಯೋ ಕಾರ್ಟೆಕ್ಸ್ ಅಂದರೆ ನ್ಯೂ ಕಾರ್ಟೆಕ್ಸ್ ಅಂತ ಅಂತೀವಿ, ಅದು ಮುಂಭಾಗದಲ್ಲಿರೋಂಥದ್ದು. ಹಿಂಭಾಗದ ಪ್ರಾಣಿ ಮೆದುಳು ಹಾಗೆ ಉಳ್ಕೊಂಡಿದೆ. ಮುಂಭಾಗದ ಮೆದುಳು ನಿಜವಾದ ಮನುಷ್ಯನ ಮೆದುಳು, ಮುಂಭಾಗದ ಮೆದುಳು. ಈ ಪ್ರಾಣಿ ಮೆದುಳಿನ ಕೆಲಸ ಏನು ಅಂತಂದರೆ, ಫೈಟ್ ಆರ್ ಫ್ಲೈಟ್, ಥ್ರೆಟ್ನ ಡಿಟೆಕ್ಟ್ ಮಾಡೋದು. ಈಗ ಪ್ರಾಣಿಗಳು ನೋಡಿ, ಪ್ರಾಣಿಗಳದ್ದು ಮೇನ್ ಪ್ರಯಾರಿಟಿ ಏನು ಅಂದರೆ ಆಹಾರ, ಆಮೇಲೆ ಆಹಾರಕ್ಕಾಗಿ ಹೊಡೆದಾಟ. ಈಗ ಎಲ್ಲೋ ಒಂದು ಆಹಾರ ನಾವು ಹಾಕಿರ್ತೀವಿ, ಒಂದಷ್ಟು ನಾಯಿಗಳಿರುತ್ತೆ, ಅವು ಗಲಾಟೆ ಮಾಡುತ್ತೆ, ಆಮೇಲೆ ಕಿತ್ತಾಡುತ್ತೆ, ಗಾಯ ಮಾಡ್ಕೊಳ್ಳುತ್ತೆ. ಇದು ಪ್ರಾಣಿಯ ಒಂದು ಬಿಹೇವಿಯರ್, ನಡವಳಿಕೆ ಅಂತ ಅನ್ಬೋದು. ಕೆಲವು ಸಲ ಮನುಷ್ಯರು ಅದೇ ಥರನೇ ಬಿಹೇವ್ ಮಾಡ್ತಾರೆ. ಎಲ್ಲೋ ಒಂದು ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಕ್ಯೂಲ್ ಹೋಗಲ್ಲ, ಒಬ್ಬರ ಮೇಲೆ ಒಬ್ಬರು ಹೋಗಿ ಕೊನೆಗೆ ಆಹಾರ ಅವರು ಫುಡ್ ಕೊಡ್ತಾರಲ್ಲ ಅದನ್ನು ಎಲ್ಲ ಚೆಲ್ಕೊಂಡು ಗಲಾಟೆ ಮಾಡ್ಕೊಂಡು. ಇದು ಏನು ಅಂತಂದರೆ, ಮನುಷ್ಯ ಸಾಮಾನ್ಯವಾಗಿ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅವನ 2 ಮೆದುಳು ಕೆಲಸ ಮಾಡುತ್ತೆ. ಮುಂಭಾಗದ ಮೆದುಳು ಅಂತ ಇದೆಯಲ್ಲ, ಅದನ್ನು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಇದು ನಿಜವಾದ ಮನುಷ್ಯನ ಮೆದುಳು ಅಥವಾ ಅರಿವಿನ ಮೆದುಳು ಅಂತ ಕರಿಬೋದು. ಅರಿವಿನ ಮೆದುಳಿನ ಕೆಲಸ ಏನು ಅಂತ ಅಂದರೆ, ಬಹಳ ಚೆನ್ನಾಗಿ ಆಲೋಚನೆ ಮಾಡುತ್ತದು. ಈ ಕೆಲಸ ಮಾಡಿದ್ರೆ ಸರಿನಾ, ಈ ಸಂದರ್ಭದಲ್ಲಿ ನಾನು ಕ್ಯೂಲ್ ಹೋಗಬೇಕು ಅಂತ ಹೇಳೋದು ಅರಿವಿನ ಮೆದುಳು. ಅಂದರೆ ಸರಿಯಾಗಿರೋದನ್ನು ನಮಗೆ ತಿಳಿಸ್ಕೊಡೋಂಥದ್ದು, ಅನಾಲಿಸಿಸ್ಸು, ತರ್ಕ ಮಾಡೋ ಅಂಥದ್ದು. ಆಮೇಲೆ ಈ ಸಂದರ್ಭ, ಇದೊಂದು ಸಮಸ್ಯೆ ಬಂದಿದೆ, ಈ ಸಮಸ್ಯೆಯ ನಿವಾರಣೆ ನಾನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡೋದು. ಸಂಶೋಧನೆಗಳು, ಆವಿಷ್ಕಾರಗಳು, ಹೊಸದನ್ನು ಸೃಜನಶೀಲತೆ ಕಂಡುಹಿಡಿಯೋಂಥದ್ದು ಅದ್ಭುತ. ಮುಂಭಾಗದ ಮೆದುಳು ಇದೆಯಲ್ಲ, ಅದ್ಭುತ ಅದು. ಹಿಂಭಾಗದ ಮೆದುಳು ಬರೀ ಭಯ, ಒಂಥರ ಹೆದರಿಕೆ, ಥ್ರೆಟ್, ನಮಗೇನೋ ತೊಂದರೆ ಆಗ್ತಿದೆ ಅನ್ನೋದು. ಇದರ ಜೊತೆಗೆ ಎಲ್ಲ ಭಾವನೆಗಳ ಕೇಂದ್ರ ಬಿಂದು ಹಿಂಭಾಗದ ಮೆದುಳು, ಅದರಲ್ಲಿ ಅಮೆಗ್ಡಲ. ಮುಖ್ಯವಾಗಿ ಕರುಣೆ ಆಗ್ಬೋದು, ಪ್ರೀತಿ ಆಗ್ಬೋದು, ದಯೆ, ಭಯ, ಆತಂಕ, ಅದರ ಜೊತೆಗೆ ಲೈಂಗಿಕತೆ, ಹಸಿವು, ನೀರಡಿಕೆ, ಎಲ್ಲ ಭಾವನೆಗಳು ಹಿಂಭಾಗದ್ದು. ಮುಂಭಾಗದ್ದು ತುಂಬ ಸಫೆಸ್ಟಿಕೇಟೆಡ್, ಅಂದರೆ ಒಂದು ಪ್ರಜ್ಞೆ, ಅರಿವು, ಪ್ರಬುದ್ಧತೆ ಅಂತಂತೀವಲ್ಲ. ಸಾಮಾನ್ಯವಾಗಿ ನೋಡಿ, ಈ ಸಾಧಕರು ಅಂತ ನಾವು ಯಾರನ್ನ ನೋಡ್ತೀವಿ, ಎಲ್ಲ ಸಾಧಕರು ಹೆಚ್ಚು ಕಾಲ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾರೆ. ಇದೇನಾಗುತ್ತೆ, ಒಂದು ಲಾಜಿಕ್ ಇದೆ ಇಲ್ಲಿ. ಅದು ಯಾವ ಥರ ಅಂದರೆ, ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಮುಂಭಾಗದ್ದು ಕೆಲಸ ಮಾಡಲ್ಲ, ಮುಂಭಾಗದ ಆ್ಯಕ್ಟಿವೇಟ್ ಆದರೆ ಹಿಂಭಾಗದ್ದು ನಿಂತೋಗಿರುತ್ತೆ, ಎರಡೂ ಒಟ್ಟಿಗೆ ಮಾಡಲ್ಲ. ಮನುಷ್ಯನಿಗೆ 2 ಬೇಕು, ಆದರೆ ಹೆಚ್ಚು ಸಮಯ ನಾವು ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಬೇಕು. ಯಾರು ಹೆಚ್ಚು ಸಮಯ ಹಿಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ತಾರೆ, ಜಗಳ ಆಡೋದು, ಕೆಟ್ಟ ಮಾತನ್ನು ಬೈಯೋಂಥದ್ದು, ಅಂದರೆ ಸಮಾಜದಲ್ಲಿ ದುಷ್ಟ ವ್ಯಕ್ತಿ, ಕೆಟ್ಟವನು ಇವನು ಅಂತ ನಾವು ಅಂತೀವಲ್ಲ, ಸಾಮಾನ್ಯವಾಗಿ ಅವರು ಏನು ಕಾರಣ ಅಂದರೆ ಹಿಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿರ್ತಾರೆ. ಎಲ್ಲೋ ಒಂದು ಭಯ ಇರುತ್ತೆ, ಭಯದಿಂದ ಜಗಳ ಆಡ್ತಾರೆ. ಆಮೇಲೆ ಫ್ರೈಟ್ ಅಂತ ಅಂತೀವಿ ನಾವು. ಆಮೇಲೆ ಅಂದರೆ ಎಲ್ಲ ಭಾವನೆಗಳನ್ನು ಅದನ್ನು ಸರಿಯಾಗಿ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ಈ ಭಾವನೆಗಳು ಜಾಸ್ತಿ ಆದಾಗ ಮುಂಭಾಗದ್ದು ಕೆಲಸ ಮಾಡಲ್ಲ,
ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಹಾಗಾಗಿ ತೊಂದರೆಗಳಾಗೋದು. ಅದೇ ಸಾಧಕರು ಏನು ಮಾಡ್ತಾರೆ, ಸದಾಕಾಲ ಮುಂಭಾಗದನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಈಗ ನೋಡಿ, ಉದಾಹರಣೆಗೆ ಒಂದು ದೊಡ್ಡ ಮಾಬ್ ಇದೆ, ಒಂದಷ್ಟು ಜನ ಗಲಾಟೆ ಮಾಡ್ತಾ ಇದ್ದಾರೆ. ಮುಂಭಾಗದ ಮೆದುಳು ಹೇಳುತ್ತೆ, ನೋಡು ಇದು ತುಂಬ ಜನ ಇದ್ದಾರೆ, ಇಲ್ಲಿ ನೀನೇನಾದರೂ ಜೋರಾಗಿ ಗಲಾಟೆ ಮಾಡ್ತು ಅಂದರೆ ನಿನಗೆ ಏನೋ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಡುತ್ತೆ. ಅಂದರೆ ನೀನು ಏನು ಮಾಡಬೇಕು ಆ ಸಂದರ್ಭದಲ್ಲಿ ನೀನು ಯಾವ ರೀತಿಯ ಒಂದು ಡಿಸಿಷನ್ ಮಾಡಬೇಕು ಅಂತ ಕೊಡೋವಂಥದ್ದು ಮುಂಭಾಗದ ಮೆದುಳು. ಹಾಗಾಗಿ ಎಲ್ಲ ಜಗತ್ತಿನ ಎಲ್ಲ ಸಾಧಕರನ್ನು ನಾವು ನೋಡಿದಾಗ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇರ್ತಾರೆ ಸಮಸ್ಯೆಗಳನ್ನು. ನಮಗನ್ಸುತ್ತೆ, ಅಯ್ಯೋ ಇದನ್ನು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ವಲ್ಲ, ಇವ್ರು ಹೇಗೆ ಮಾಡ್ತಾರೆ ಅಂತ. ಅಂದರೆ ಎಲ್ಲರಲ್ಲಿರೋದು ಅದೇ ಮೆದುಳೇನೆ, ಆದರೆ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಪೂರ್ವಜರು ಬಹಳಷ್ಟು ಒಂದು ಪ್ರಕ್ರಿಯೆಗಳನ್ನ ಇಟ್ಕೊಂಡಿದ್ರು, ನಮ್ಮ ಕಲ್ಚರಲ್ಲಲ್ಲಿ ಇರ್ಬೋದು ಅಥವಾ ನಮ್ಮ ಆಚರಣೆಗಳಲ್ಲಿರಬಹುದು. ಅದರ ಜೊತೆಗೆ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುವಂತಹದನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ನೋಡಿ, ಭಾರತೀಯರು ಅಂದಾಗ ನಾವು ಸ್ವಲ್ಪ ಶಾಂತ ಸ್ವಭಾವದವರು. ಈಗ ಬೇರೆ ಕಂಟ್ರಿಗಳನ್ನೆಲ್ಲ ನಾವು ನೋಡಿದಾಗ ನಮ್ಮ ದೇಶದಲ್ಲಿ ಒಂಥರ ಸಫೆಸ್ಟಿಕೇಟೆಡ್ ಇಲ್ಲ ಅಂತಿಲ್ಲ. ಅದು ಕರ್ನಾಟಕದವರು ಅಂದರೆ ಇನ್ನೂ ಬಹಳ ಶಾಂತಿ ಪ್ರಿಯರು, ಸಹಿಷ್ಣುತೆ ಹೊಂದಿರೋ ಅಂಥವರು ಎಲ್ಲ ಇರ್ತೀವಿ ನಾವು. ಈಗ ನೋಡಿ, ಈಗ ಯುದ್ಧ ಎಲ್ಲ ನಡೀತಿದೆಯಲ್ವ, ಇರಾನ್ ಆಗ್ಬೋದು, ಬೇರೆ ಬೇರೆ ಅಫ್ಘಾನಿಸ್ತಾನ್, ಅಲ್ಲಿಯ ಜನರ ನಡವಳಿಕೆನ ನಾವು ನೋಡಿದಾಗ ನಮ್ಮಲ್ಲಿ ಒಂದು ನಾಗರಿಕತೆ ಜಾಸ್ತಿ ಇದೆ ಅಂತಲೇ ನಾವು ಹೇಳ್ಬೋದು. ಕಾರಣ ನಮ್ಮ ಆಚರಣೆಗಳಲ್ಲೇ ಮುಂಭಾಗದ ಮೆದುಳನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಅಂತ ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮನುಷ್ಯ ಪ್ರಾಣಿನಾದರೂ ಆಗ್ಬೋದು ಅಥವಾ ದೇವರಾದರೂ ಆಗ್ಬೋದು. ಅದಕ್ಕೆ ಹೇಳ್ತಾರೆ, ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವುದು ಮುಂಭಾಗದ ಮೆದುಳು, ಮನುಷ್ಯನನ್ನು ಪ್ರಾಣಿಗಿಂತ ಕೀಳಾಗಿ ಮಾಡುವುದು ಹಿಂಭಾಗದ ಮೆದುಳು. ನಾವು ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಒಂದು ಸ್ಥಿತಿ ಇದೆಯಲ್ಲ ಅದು ನಿರ್ಧಾರ ಆಗುತ್ತೆ ಅಂತ ಹೇಳಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.